ಹಲೋ ಎವ್ರಿವನ್, ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಗಳ 5 ಸ್ಟ್ರೆಂತ್ ಅನ್ನ ಹೇಳ್ತಾ ಇದ್ದೀವಿ. ಸೊ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ನ ಹೇಗೆ ಮಾಡುತ್ತೆ, ಜೊತೆಗೆ ಕೆಲವೊಂದಷ್ಟು ಫ್ಯಾಕ್ಟರ್ಸ್ ಗಳು ಹೇಗೆ ಕಂಪನಿಯ ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟ್ ನ ಎಫೆಕ್ಟ್ ಮಾಡುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ವಿ. ಆದ್ರೆ ಅದಕ್ಕೂ ಮುಂಚೆ ಯಾರನ್ನ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ನಾವು ಹೊಸ ಹೊಸ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮಿಸ್ ಮಾಡ್ಕೊಳ್ದೆ ನೋಡಿ ನಿಮ್ಮ ನಾಲೆಜ್ ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ಮೊದಲನೇದಾಗಿ ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್. ಸೊ ಒಂದು ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ ನೋಡ್ಬೇಕು ಅಂತ ಅಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ನ ನೋಡೋದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಆಗಿರುತ್ತೆ. ಸೊ ಒಂದು ಲೀಡರ್ಶಿಪ್ ಪೊಸಿಷನ್ ಹೇಗಿದೆ, ಲೀಡರ್ಶಿಪ್ ಟೀಮ್ ಹೇಗಿದೆ, ಸೊ ಗುಡ್ ಎಕ್ಸ್ಪರ್ಟೈಸ್ ಇದೆಯಾ, ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಾವೆಲ್ಲ ಗಮನಿಸಬೇಕಾಗುತ್ತೆ. ಸೊ ಇದು ಬಂದು ಒಂದು ಮ್ಯಾನೇಜ್ಮೆಂಟ್ ವಿಷನ್ ಆಗಿರ್ಬೋದು, ಆಟಿಟ್ಯೂಡ್, ಇನ್ನು ಕ್ಯಾಪಿಟಲ್ ಅಲೋಕೇಶನ್ ಸ್ಕಿಲ್ಸ್ ಆಗಿರ್ಬೋದು. ಸೊ ಇಂಪಾರ್ಟೆಂಟ್ ಒಂದು ಕೀ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಇದೆಲ್ಲಾನು ಎಫೆಕ್ಟ್ ಮಾಡುತ್ತೆ. ಸೊ ಯಾವ ರೀತಿ ಒಂದು ಮ್ಯಾನೇಜ್ಮೆಂಟ್ ಇದೆ ಅನ್ನೋದ್ರ ಮೇಲೆ ಈ ಎಲ್ಲ ಡಿಸಿಷನ್ಸ್ ಗಳು ಏನಿರುತ್ತೋ, ಕಂಪನಿಯ ಗ್ರೋತ್ ಆಗಿರ್ಬೋದು, ಸೊ ಇದೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇದು ಬಂದು ಒಂದು ಕ್ವಾಲಿಟೇಟಿವ್ ಫ್ಯಾಕ್ಟರ್, ಅಂದ್ರೆ ನಾವು ಇದನ್ನ ಕ್ವಾಂಟಿಫೈ ಮಾಡಕ್ ಆಗೋದಿಲ್ಲ, ಯಾವುದೇ ರೀತಿಯ ಒಂದು ನಂಬರ್ಸ್ ಇಂದ ನಾವು ಅಳಿಯಕ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಒಂದು ಪ್ರೊಫೆಷನಲ್ ಕ್ರೆಡೆನ್ಷಿಯಲ್ಸ್ ಏನಿದೆ ಅಥವಾ ಕಂಪನಿಯ ಒಂದು ಅಚೀವ್ಮೆಂಟ್ಸ್ ಏನಿದೆ, ಈ ತರ ಒಂದು ಮ್ಯಾನೇಜ್ಮೆಂಟ್ ಡಿಸಿಷನ್ ಇಂದ ಒಂದು ಕಂಪನಿಯ ಹಿಸ್ಟ್ರಿಯನ್ನ ನೋಡಿದ್ರೆ ನಾವಿಲ್ಲಿ ಯಾವುದೇ ರೀತಿ ಒಂದು ಲೀಡರ್ಶಿಪ್ ಪೊಸಿಷನ್ ಅಥವಾ ಒಂದು ಮ್ಯಾನೇಜ್ಮೆಂಟ್ ಇಂದ ಕಂಪನಿ ಯಾವ ರೀತಿ ಅಚೀವ್ ಮಾಡಿದೆ, ಯಾವ ರೀತಿ ಗ್ರೋತ್ ಅನ್ನ ಕಂಡಿದೆ ಅಂತ ನಾವು ಗಮನಿಸಬಹುದು. ಇನ್ನು ಈ ಒಂದು ಫ್ಯಾಕ್ಟರ್ ಸ್ಮಾಲ್ ಹಾಗೂ ಒಂದು ಗ್ರೋಯಿಂಗ್ ಕಂಪನೀಸ್, ಎಸ್ಪೆಷಲಿ ಸ್ಟಾರ್ಟ್ಅಪ್ ಹಾಗೂ ಡಿಸ್ಟ್ರಪ್ಟರ್ಸ್ ಗಳಿಗೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾಕೆಂತಂದ್ರೆ ಮ್ಯಾನೇಜ್ಮೆಂಟ್ ಹಾಗೂ ಅವರ ಒಂದು ವಿಷನ್ ಏನಿರುತ್ತೋ, ಒಂದು ಎಕ್ಸ್ಪರ್ಟೈಸ್ ಏನಿರುತ್ತೋ, ಸೊ ಇದು ಬಂದು ಕಂಪನಿಯ ಒಂದು ಫ್ಯೂಚರ್ಗೆ ಗೈಡ್ ಮಾಡ್ತಾ ಹೋಗುತ್ತೆ. ಸೊ ಎಸ್ಪೆಷಲಿ ನಾವು ಒಂದು ಗ್ರೋಯಿಂಗ್ ಕಂಪನೀಸ್ ನ ನೋಡಿದ್ರೆ ಅವರ ಒಂದು ಹಿಸ್ಟ್ರಿ ಇಲ್ಲ, ಪರ್ಫಾರ್ಮೆನ್ಸ್ ಹಿಸ್ಟ್ರಿ ಇಲ್ಲ ಅಂತ ಅಂದ್ರೂ ಸಹ ಒಂದು ಇನ್ವೆಸ್ಟ್ಮೆಂಟ್ ರೇಸ್ ಮಾಡೋದಕ್ಕೆ ಇದೇನೆ ಹೆಲ್ಪ್ ಮಾಡ್ಕೊಡೋದು. ಈವನ್ ಒಂದು ಪಬ್ಲಿಕ್ ಆಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಇನ್ವೆಸ್ಟರ್ಸ್ ಗಳಿಗೆ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇದೇನೆ ಒಂದು ಹೆಲ್ಪ್ ಮಾಡುತ್ತೆ. ಸೊ ಇದರ ಜೊತೆಗೆ ಒಂದು ಮ್ಯಾನೇಜ್ಮೆಂಟ್ ಸ್ಟೈಲ್ ಅಥವಾ ಒಂದು ಆಟಿಟ್ಯೂಡ್ ನ ನಾವು ನೋಡಿದ್ರೆ, ಸೊ ಇದು ಬಂದು ಕಂಪನಿಯ ಒಂದು ಮೇಜರ್ ಒಂದು ಕ್ಯಾಪಿಟಲ್ ಅಲೋಕೇಶನ್ ಡಿಸಿಷನ್ಸ್ ಗಳು ಏನಿದೆಯೋ ಅದಕ್ಕೆ ಎಫೆಕ್ಟ್ ಮಾಡುತ್ತೆ. ಸೊ ಇದೇ ಒಂದು ಹಿಂಟ್ ಕೊಟ್ಟಿರುತ್ತೆ ಕಂಪನಿ ಯಾವ ರೀತಿ ಒಂದು ಬಿಸ್ನೆಸ್ ರನ್ ಮಾಡುತ್ತೆ, ಯಾವ ರೀತಿ ಒಂದು ಬಿಸ್ನೆಸ್ ನ ಎಕ್ಸ್ಪಾನ್ಷನ್ ಮಾಡುತ್ತೆ ಅಂತ. ಇನ್ನು ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ನೋಡೋದಾದ್ರೆ, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಮುಖೇಶ್ ಅಂಬಾನಿ ಅವರ ಒಂದು ವಿಷನ್ ಹಾಗೂ ಒಂದು ಕ್ಯಾಪಿಟಲ್ ಅಲೋಕೇಶನ್ ಡಿಸಿಷನ್ಸ್ ಗಳನ್ನ ನೋಡಿದ್ರೆ ಒಂದು ಪಾಸ್ಟ್ 2 ಡಿಕೇಡ್ಸ್ ನಲ್ಲಿ ಹಲವಾರು ರೀತಿಯ ಒಂದು ಎಕ್ಸ್ಪಾನ್ಷನ್ಸ್ ಗಳನ್ನ ನಾವು ನೋಡಬಹುದು. ಸೊ ಗ್ರೀನ್ ಎನರ್ಜಿ ಆಗಿರ್ಬೋದು, ರಿಲಯನ್ಸ್ ಜಿಯೋ, ಇನ್ನು ರಿಲಯನ್ಸ್ ರಿಟೇಲ್, ಈ ತರ ಹಲವಾರು ರೀತಿಯ ಒಂದು ನ್ಯೂ ಎಕ್ಸ್ಪಾನ್ಷನ್ಸ್ ಗಳನ್ನ ಗಮನಿಸ್ತೀವಿ. ಸೊ ಹಾಗಾಗಿ ಒಂದು ಪಾಸ್ಟ್ 2 ಡಿಕೇಡ್ಸ್ ನಾವು ಗಮನಿಸಿದ್ರೆ ಅವರ ಲೀಡರ್ಶಿಪ್ ಯಾವ ತರ ಇದೆ, ಅವರ ಒಂದು ಡಿಸಿಷನ್ಸ್ ಗಳು ಯಾವ ತರ ಇದೆ ಅಂತ ನಾವು ಗಮನಿಸಬಹುದು. ಸೊ ಹಾಗಾಗಿ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಬಂದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ನ ಒಂದು ಬಿಗ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಇನ್ನು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಎರಡನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ನಾವು ನೋಡೋದಾದ್ರೆ ಲಾರ್ಜ್ ಅಡ್ರೆಸಬಲ್ ಮಾರ್ಕೆಟ್ ಹಾಗೂ ಒಂದು ಇಂಡಸ್ಟ್ರಿ ಎಕ್ಸ್ಪಾನ್ಷನ್ ರೇಟ್. ಸೊ ಇದು ಬಂದು ಕಂಪನಿಯ ಆಫರಿಂಗ್ಸ್ ಮೇಲೆ ಡಿಮ್ಯಾಂಡ್ ಯಾವ ತರ ಇದೆ ಅಂತ ನಾವಿಲ್ಲಿ ನೋಡಿಕೊಂಡು ಕಂಪನಿಯ ಒಂದು ಫ್ಯೂಚರ್ ಗ್ರೋತ್ ನ ನಾವಿಲ್ಲಿ ಐಡೆಂಟಿಫೈ ಮಾಡಬಹುದು. ಇನ್ನು ಒಂದು ಲಾರ್ಜ್ ಅಡ್ರೆಸಬಲ್ ಮಾರ್ಕೆಟ್ ಬಂದು ಸ್ಟಾಕ್ ಒಂದು ಗ್ರೋತ್ ಪೊಟೆನ್ಶಿಯಲ್ ನ ಐಡೆಂಟಿಫೈ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಕಂಪನಿ ಎಷ್ಟು ಗ್ರೋತ್ ಆಗುತ್ತೆ ಅಂತ ಮ್ಯಾಕ್ಸಿಮಮ್ ಲಿಮಿಟ್ ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇನ್ನು ಇದರ ಗ್ರೋತ್ ಪೊಟೆನ್ಶಿಯಲ್ ನ ನಾವು ಗಮನಿಸೋದಾದ್ರೆ, ಸ್ಮಾಲ್ ಪ್ಲೇಯರ್ ಒಂದು ಬಿಗ್ ಮಾರ್ಕೆಟ್ ನಲ್ಲಿ ಆಗುವಂತ ಗ್ರೋತ್ ಬಂದು ಬಿಗ್ ಪ್ಲೇಯರ್ ಸ್ಮಾಲ್ ಒಂದು ಮಾರ್ಕೆಟ್ ನಲ್ಲಿ ಆಗುವಂತ ಗ್ರೋತ್ ಜಾಸ್ತಿ ಇರುತ್ತೆ. ಸೊ ಯಾಕೆಂತ ಅಂದ್ರೆ ಒಂದು ಬಿಗ್ ಪಾಂಡ್ ನಲ್ಲಿ ಸ್ಮಾಲ್ ಫಿಶ್ ನ ಬಿಟ್ರೆ, ಸೊ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ಬಿಗ್ ಫಿಶ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಒಂದು ಕನ್ಸಿಸ್ಟೆಂಟ್ ಆಗಿ ಒಂದು ಕಾಂಪಿಟೇಷನ್ ನ ಅದು ಫೇಸ್ ಮಾಡ್ತಾ ಬಂದ್ರೆ, ಸೊ ಅದು ಸ್ಮಾಲ್ ಫಿಶ್ ಇದ್ದು ಒಂದು ಬಿಗ್ ಫಿಶ್ ಆಗುತ್ತೆ ಇನ್ ಕೇಸ್ ಇದು ಒಂದು ಬಿಗ್ ಪಾಂಡ್ ಅಲ್ಲಿ ಇದ್ರೆ. ಸೊ ಹಾಗಾಗಿ ಒಂದು ಸ್ಟಾಕ್ ಫಂಡಮೆಂಟಲಿ ಸ್ಟ್ರೆಂತ್ ಇರಬೇಕು, ಸ್ಟ್ರಾಂಗ್ ಇರಬೇಕು ಅಂತ ಅಂದ್ರೆ, ಸೊ ಮೇಜರ್ ಫ್ಯಾಕ್ಟರ್ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಒಂದು ಸೈಜ್ ಆಫ್ ದಿ ಪಾಂಡ್ ಇದೆಯಲ್ವಾ, ಅಂದ್ರೆ ಮಾರ್ಕೆಟ್ ಸೈಜ್ ಯಾವ ತರ ಇದೆ ಅದನ್ನ ನಾವು ಕನ್ಸಿಡರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ನಲ್ಲೇ ಗ್ರೋತ್ ಇಲ್ಲ, ಒಂದು ಸ್ಟಾಗ್ನೆಂಟ್ ಆಗಿದೆ ಅಂತ ಅಂದ್ರೆ, ಸೊ ಇದು ಬಂದು ಸ್ಟಾಕ್ ಫಂಡಮೆಂಟಲ್ ಸ್ಟ್ರೆಂತ್ ಗೆ ಡೆಟ್ರಿಮೆಂಟಲ್ ಆಗಿರುತ್ತೆ. ಅದೇ ಮಾರ್ಕೆಟ್ ನಲ್ಲಿ ಒಂದು ಇವಾಲ್ವ್ ಆಗ್ತಾ ಇದೆ ಅಥವಾ ಒಂದು ಗ್ರೋತ್ ಆಗ್ತಾ ಇದೆ ಅಂತ ನಾವು ನೋಡಿದ್ರೆ, ಸೊ ಏನು ಒಂದು ಇಂಡಸ್ಟ್ರಿ ಡಿಮ್ಯಾಂಡ್ ಗ್ರೋತ್ ಆಗ್ತಾ ಇರುತ್ತೋ, ಸೊ ಅದೇ ರೀತಿಯಲ್ಲಿ ಒಂದು ಕಂಪನಿನೂ ಸಹ ಗ್ರೋತ್ ಆಗೋದನ್ನ ನಾವು ನೋಡಬಹುದು. ಸೊ ಹಾಗಾಗಿ ಒಂದು ಮಾರ್ಕೆಟ್ ಗ್ರೋತ್ ಪೊಟೆನ್ಶಿಯಲ್ ಏನಿದೆಯೋ, ಸೊ ಇದು ಬಂದು ಸ್ಟಾಕ್ ಫಂಡಮೆಂಟಲ್ ಸ್ಟ್ರೆಂತ್ ಗೆ ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಇಲ್ಲಿ ಕಂಪನಿಯ ಗ್ರೋಯಿಂಗ್ ಮಾರ್ಕೆಟ್ ನ ನಾವು ನದಿ ಹೇಗೆ ಹರಿತಾ ಇರುತ್ತೋ ಅದೇ ರೀತಿಯಲ್ಲಿ ಫಿಶ್ ಹೋಗ್ತಾ
ಹೋಗ್ತಾ ಇದೆ ಅಂತ ನಾವು ಕಂಪೇರ್ ಮಾಡ್ಬೋದಾಗಿರುತ್ತೆ. ಸೊ ಅಂದ್ರೆ ಯಾವ ರೀತಿ ನದಿ ಹರಿತಾ ಇರುತ್ತೋ ಅದೇ ರೀತಿಯಲ್ಲಿ ಫಿಶ್ ಅದ್ರ ಜೊತೆಗೆ ಹೋಗ್ತಾ ಇದ್ರೆ ಸೊ ಒಂದು ಏನು ಡೆಸ್ಟಿನೇಷನ್ ರೀಚ್ ಆಗ್ಬೇಕಂತ ಇರುತ್ತೋ ಅದನ್ನ ಬೇಗ ರೀಚ್ ಆಗುತ್ತೆ, ಯಾವುದೇ ಒಂದು ಅಡಚಣೆಗಳಿಲ್ಲದೆ. ಅದೇ ಒಂದು ಕಾಂಟ್ರಾಕ್ಟಿಂಗ್ ಅಥವಾ ಒಂದು ಶ್ರಿಂಕಿಂಗ್ ಮಾರ್ಕೆಟ್ ಏನಿದೆಯೋ ಸೊ ಇಲ್ಲಿ ಫಿಶ್ ಬಂದು ನದಿಯ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಅಂದ್ರೆ ಯಾವುದೇ ಒಂದು ಡೆಸ್ಟಿನೇಷನ್ ರೀಚ್ ಆಗ್ಬೇಕು ಅಂತ ಅಂದ್ರೆ ಸೊ ಒಂದು ಅಡಿಷನಲ್ ಎಫರ್ಟ್ಸ್ ಇಲ್ಲಿ ಬೇಕಾಗಿರುತ್ತೆ, ಜೊತೆಗೆ ಒಂದು ಟೈಮು ಕೂಡ ಬೇಕಾಗಿರುತ್ತೆ. ಯಾಕೆ ಅಂತ ಅಂದ್ರೆ ಫಿಶ್ ಇಲ್ಲಿ ಸೊ ಒಂದು ರಿವರ್ ಯಾವ ರೀತಿ ಹೋಗ್ತಾ ಇರುತ್ತೋ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿರೋದ್ರಿಂದ ಸೊ ಹಾಗಾಗಿ ಒಂದು ಗುಡ್ ಫೇಸ್ ನಲ್ಲಿ ಗ್ರೋ ಆಗ್ತಿರುವಂತ ಲಾರ್ಜ್ ಅಡ್ರೆಸಬಲ್ ಮಾರ್ಕೆಟ್ ಬಂದು ಕಂಪನಿಗೆ ಗ್ರೋ ಆಗೋದಕ್ಕೆ ಈಸಿ ಮಾಡ್ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸ್ಟಾಕ್ ಫಂಡಮೆಂಟಲ್ ಸ್ಟ್ರೆಂತ್ ನ ಅಫೆಕ್ಟ್ ಮಾಡುವಂತ ಥರ್ಡ್ ಫ್ಯಾಕ್ಟರ್ ಅಂತ ನೋಡೋದಾದ್ರೆ ಪಾಸ್ಟ್ ಗ್ರೋತ್ ರೇಟ್. ಹೌದು, ಕಂಪನಿಯ ಒಂದು ಆಕ್ಚುಯಲ್ ಪರ್ಫಾರ್ಮೆನ್ಸ್ ಏನಿದೆಯೋ ಮಾರ್ಕೆಟ್ ನಲ್ಲಿ ಇದು ಒಂದು ಇಂಡಸ್ಟ್ರಿ ಫ್ಯಾಕ್ಟರ್ಸ್ ಆಗಿರ್ಬೋದು ಅಥವಾ ಒಂದು ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟೈಸ್ ಗೆ ಸಬ್ಸ್ಟಿಟ್ಯೂಟ್ ಅಂತಾನೆ ಹೇಳ್ಬೋದು. ಸೊ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಯ ರೆಕಾರ್ಡ್ಸ್ ನಾವು ನೋಡಿದ್ರೆ ಸೊ ಒಂದು ಗುಡ್ ಪರ್ಫಾರ್ಮೆನ್ಸ್ ಇರೋದನ್ನ ನಾವು ಗಮನಿಸ್ತೀವಿ. ಜೊತೆಗೆ ಒಂದು ಇಂಡಸ್ಟ್ರಿಯಲ್ಲಿ ಇರುವಂತಹ ಕಾಂಪಿಟೇಟರ್ಸ್ ನ ಬೀಟ್ ಮಾಡೋದಕ್ಕೆ ಹಲವಾರು ರೀತಿಯ ಒಂದು ಎಕ್ಸ್ಪಾನ್ಷನ್ಸ್ ಅವರ ಡಿಸಿಷನ್ಸ್ ಗಳನ್ನ ನಾವು ಗಮನಿಸಬಹುದು. ಸೊ ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ನೋಡೋದಾದ್ರೆ ಕಂಪನಿ ಎ ಬಿ ಇದಾರೆ ಅಂತ ಅನ್ಕೊಳ್ಳೋಣ. ಸೊ ಎರಡು ಕೂಡ ಒಂದು ಹೈ ಗ್ರೋತ್ ಇಂಡಸ್ಟ್ರಿಯಲ್ಲಿ ಒಂದು ಎಕ್ಸ್ಪರ್ಟೈಸ್ಡ್ ಲೀಡರ್ಶಿಪ್ ಇರುವಂತ ಟೀಮ್ ನೇ ಹೊಂದಿದೆ ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ಆದ್ರೆ ಒಂದು ಕಂಪನಿ ಇಲ್ಲಿ ಬೆಟರ್ ಪಾಸ್ಟ್ ಪರ್ಫಾರ್ಮೆನ್ಸ್ ಹೊಂದಿದೆ, ಅಂದ್ರೆ ಪಾಸ್ಟ್ ಗ್ರೋತ್ ಅಥವಾ ಪಾಸ್ಟ್ ಗ್ರೋತ್ ರೇಟ್ ನ ಹೊಂದಿದೆ. ಸೊ ಹಾಗಾಗಿ ಆ ಒಂದು ಕಂಪನಿ ಸೊ ಮೋರ್ ಫಂಡಮೆಂಟಲಿ ಸ್ಟ್ರೆಂತ್ ಇರುವಂತಹ ಸ್ಟಾಕ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಪಾಸ್ಟ್ ಗ್ರೋತ್ ರೇಟ್ ಕಂಪನಿ ಒಂದು ಕರೆಂಟ್ ಕೇಪಬಿಲಿಟಿನ ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಕಂಪನಿಯ ಬೇರೆಲ್ಲಾ ಫ್ಯಾಕ್ಟರ್ಸ್ ಗಳು ಈಕ್ವಿವೆಲೆಂಟ್ ಆಗಿದ್ದಾಗ ಸೊ ಬೆಟರ್ ಒಂದು ಪಾಸ್ಟ್ ಪರ್ಫಾರ್ಮೆನ್ಸ್ ಬಂದು ಬೆಟರ್ ಕರೆಂಟ್ ಪೊಸಿಷನಿಂಗ್ ಆಗಿರುತ್ತೆ ಅಂತ ನಾವು ಜಡ್ಜ್ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಒಂದು ಗುಡ್ ಪಾಸ್ಟ್ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನೀಸ್ ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರುತ್ತೆ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಇನ್ನು ನೆಕ್ಸ್ಟ್ ಸ್ಟಾಕ್ ಫಂಡಮೆಂಟಲ್ ಸ್ಟ್ರೆಂತ್ ಗೆ ಅಫೆಕ್ಟ್ ಮಾಡುವಂತ ಫೋರ್ತ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ಅಂತ ಅಂದ್ರೆ ಕನ್ಸರ್ವೇಟಿವ್ ಬ್ಯಾಲೆನ್ಸ್ ಶೀಟ್ ಹಾಗೂ ಕ್ಯಾಪಿಟಲ್ ಅಲೋಕೇಶನ್. ಸೊ ಯಾವಾಗ ಒಂದು ಕಂಪನಿ ಬ್ಯಾಡ್ ಟೈಮ್ಸ್ ಅಲ್ಲಿ ಇರುತ್ತೋ ಸೊ ಈ ಒಂದು ಕನ್ಸರ್ವೇಟಿವ್ ಬ್ಯಾಲೆನ್ಸ್ ಶೀಟ್ ಬಂದು ಒಂದು ಪ್ರೊಟೆಕ್ಟಿವ್ ಮಾಸ್ಕ್ ಅಥವಾ ಒಂದು ಇನ್ಶೂರೆನ್ಸ್ ಪಾಲಿಸಿ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಯಾವಾಗ ಕಂಪನಿ ಒಂದು ಪರ್ಫಾರ್ಮೆನ್ಸ್ ಅಥವಾ ಒಂದು ಕಾಂಪಿಟೇಟಿವ್ ಪೊಸಿಷನ್ ಅಲ್ಲಿ ಸ್ಯಾಕ್ರಿಫೈಸ್ ಮಾಡಿದಾಗ ಸೊ ಈ ಒಂದು ಕ್ಯಾಪಿಟಲ್ ಅಲೋಕೇಶನ್ ಅಥವಾ ಒಂದು ಡೆಟ್ ನ ಕಡಿಮೆ ಇಟ್ಕೊಳ್ಳೋದು ಸೊ ಈ ತರದಲ್ಲೆಲ್ಲ ಕನ್ಸರ್ವೇಟಿವ್ ಆಗಿದ್ರೆ ಸೊ ಇದು ಕಂಪನಿಯ ಒಂದು ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಯಾಕೆಂತ ಅಂದ್ರೆ ಈ ಒಂದು ಬ್ಯಾಡ್ ಟೈಮ್ಸ್ ಅಥವಾ ಯಾವಾಗ ಒಂದು ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್ ಗಳಿರುತ್ತೋ ಸೊ ಇದು ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ಕಂಪನಿನ ಕಾಪಾಡುತ್ತೆ. ಸೊ ಇದಕ್ಕೆ ಕ್ಲಿಯರ್ ಎಕ್ಸಾಂಪಲ್ ಬಂದು ಇಂಡಿಯಾದಲ್ಲಿರುವಂತಹ ಟ್ರಾವೆಲ್ ಇಂಡಸ್ಟ್ರಿ. ಸೊ ಒಂದು ಬಿಫೋರ್ ಪ್ಯಾಂಡಮಿಕ್ ಇದ್ದಾಗ ಸೊ ಒಂದು ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಒಂದು ಕಾಂಪಿಟೇಟಿವ್ ಇಂಡಸ್ಟ್ರಿ ಅನ್ನೋ ಕಾರಣದಿಂದಾಗಿ ಹಲವಾರು ಪ್ಲೇಯರ್ಸ್ ಗಳು ತುಂಬಾ ಅಗ್ರೆಸಿವ್ ಆಗಿ ಇಲ್ಲಿ ಬಿಹೇವ್ ಮಾಡಿರ್ತಾರೆ. ಅಂದ್ರೆ ಅವರ ಒಂದು ಬ್ಯಾಲೆನ್ಸ್ ಶೀಟ್ ನ ಕನ್ಸರ್ವೇಟಿವ್ ಆಗಿ ಇಟ್ಕೊಂಡಿರಲ್ಲ, ತುಂಬಾನೇ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿರ್ತಾರೆ ಅವರ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಕ್ಯಾಪಿಟಲ್ ಅಲೋಕೇಶನ್ ನ. ಸೊ ಆದ್ರೆ ಯಾವಾಗ ಒಂದು ಪ್ಯಾಂಡಮಿಕ್ ಹಿಟ್ ಆಯ್ತು ಸೊ ಈ ಒಂದು ಅಗ್ರೆಸಿವ್ ಪ್ಲೇಯರ್ಸ್ ಏನಿರ್ತಾರೋ ಅವ್ರಿಗೆ ತುಂಬಾನೇ ಹಾರ್ಡೆಸ್ಟ್ ಆಗಿ ಹಿಟ್ ಆಯ್ತು ಅಂತ ಹೇಳ್ಬೋದು. ಸೊ ಒಂದು ಆಪರೇಷನ್ ನ ಅವರು ಸಸ್ಟೈನ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಅವರ ಒಂದು ಸ್ಟ್ರೆಚ್ಡ್ ಬ್ಯಾಲೆನ್ಸ್ ಶೀಟ್ ಏನಿತ್ತು ಆ ಒಂದು ಕಾರಣದಿಂದಾಗಿ ಸೊ ಹಾಗಾಗಿ ಎಷ್ಟೊಂದು ಲಾರ್ಜ್ ಪ್ಲೇಯರ್ಸ್ ಗಳು ಬ್ಯಾಂಕ್ರಪ್ಸಿ ಡಿಕ್ಲೇರ್ ಮಾಡ್ಕೊಂತಾರೆ. ಆದ್ರೆ ಕೆಲವೊಂದಷ್ಟು ಪ್ಲೇಯರ್ಸ್ ಗಳು ಯಾರು ಒಂದು ಕನ್ಸರ್ವೇಟಿವ್ ಬ್ಯಾಲೆನ್ಸ್ ಶೀಟ್ ಇಟ್ಕೊಂಡಿದ್ರು, ಒಂದು ಕ್ಯಾಪಿಟಲ್ ಅಲೋಕೇಶನ್ ಇಟ್ಕೊಂಡಿದ್ರು ಸೊ ಅವರು ಈ ಒಂದು ಪ್ಯಾಂಡಮಿಕ್ ಇಂಪ್ಯಾಕ್ಟ್ ನ ವಿತ್ಸ್ಟ್ಯಾಂಡ್ ಮಾಡ್ಕೊಂಡು ಸೊ ಇವಾಗ ಒಂದು ಲೆಸ್ ಕಾಂಪಿಟೇಟಿವ್ ಮಾರ್ಕೆಟ್ ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಒಂದು ಮಾರ್ಕೆಟ್ ಶೇರ್ ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ. ಸೊ ಹಾಗಾಗಿ ಈ ಒಂದು ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂತ್ ಹಾಗೂ ಕನ್ಸರ್ವೇಟಿವ್ ಡೆಟ್ ಲೆವೆಲ್ಸ್ ಬಂದು ಸೊ ಸ್ಟಾಕ್ ಫಂಡಮೆಂಟಲ್ ಸ್ಟ್ರೆಂತ್ ಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ನೋಡೋದಾದ್ರೆ ಕ್ಯಾಶ್ ಜನರೇಷನ್ ಕೇಪಬಿಲಿಟಿ. ಸೊ ಯಾವಾಗ ಕಂಪನಿ ಒಂದು ಸಫಿಶಿಯಂಟ್ ಕ್ಯಾಶ್ ಜನರೇಷನ್ ಎಬಿಲಿಟಿ ಇಟ್ಕೊಂಡಿರುತ್ತೋ ಸೊ ಅವಾಗ ಒಂದು ಸೆಲ್ಫ್ ಸಸ್ಟೈನಿಂಗ್ ಆಗಿ ಒಂದು ಎಕ್ಸ್ಪಾನ್ಷನ್ ಆಗಿರ್ಬೋದು, ರನ್ನಿಂಗ್ ನೀಡ್ಸ್ ನ ಮೇಂಟೈನ್ ಮಾಡ್ಕೊಳ್ಳುತ್ತೆ. ಸೊ ಯಾವುದೇ ರೀತಿಯಲ್ಲಿ ಒಂದು ಎಕ್ಸ್ಟರ್ನಲ್ ಕ್ಯಾಪಿಟಲ್ ನೀಡ್ ಇಲ್ದೇನೆ ಸೊ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ ಕೂಡ ಮೇಂಟೈನ್ ಮಾಡ್ಕೊಂಡಿರುತ್ತೆ. ಸೊ ಯಾವಾಗ ಒಂದು ಕ್ಯಾಶ್ ಜನರೇಷನ್ ಕೇಪಬಿಲಿಟಿ ಚೆನ್ನಾಗಿರುತ್ತೋ ಸೊ ಅವಾಗ ಒಂದು ಬೇರೆ ಇಂಡಸ್ಟ್ರೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಲಿ, ಎಕ್ಸ್ಪಾನ್ಷನ್ಸ್ ಆಗಿರ್ಲಿ ಅಥವಾ ಒಂದು ಸೇಮ್ ಇಂಡಸ್ಟ್ರಿನೇ ಅಂದ್ರೆ ಒಂದು ಅಕ್ವಿಸಿಷನ್ಸ್ ಈ ತರದ್ರಲ್ಲೆಲ್ಲ ಕಂಪನಿ ಗ್ರೋತ್ ಆಗೋದನ್ನ ನಾವು ಕಾಣ್ಬೋದು. ಸೊ ಈ ಒಂದು ಫಂಡಮೆಂಟಲ್ ಸ್ಟ್ರೆಂತ್ ನ ನಾವು ಬೇರೆ ಒಂದು ಕಾಂಗ್ಲೊಮೆರೇಟ್ ಬಿಸ್ನೆಸ್ ಗಳಲ್ಲೆಲ್ಲ ನೋಡಬಹುದು. ಸೊ ಒಂದು ಲೆಗಸಿ ಬಿಸ್ನೆಸ್ ಅಲ್ಲಿ ಜನರೇಟ್ ಆದಂತಹ ಎಕ್ಸೆಸ್ ಕ್ಯಾಶ್ ನ ಅವರು ಬೇರೆ ಒಂದು ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೆ ಒಂದು ನ್ಯೂ ಬಿಸ್ನೆಸ್ ಲೈನ್ ಗೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ಒಂದು ಎಕ್ಸ್ಪಾನ್ಷನ್ ಮಾಡಿದ್ರು ಸಹ ಒಂದಷ್ಟು ಡ್ಯಾಮೇಜ್ ಆಗದೇನೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ತೆಗೆದುಕೊಳ್ತಿರ್ತಾರೆ. ಅಂದ್ರೆ ಇನಿಷಿಯಲ್ಸ್ ಅಬ್ಸ್ಟಿಕಲ್ ಆದಂತಹ ಕೆಲವೊಂದು ಲಾಸ್ ಮೇಕಿಂಗ್ ಆಪರೇಷನ್ಸ್ ಆಗಿರ್ಬೋದು, ಸ್ಟಾರ್ಟ್ಅಪ್ ಕಾಸ್ಟ್ ಗಳಾಗಿರ್ಬೋದು. ಸೊ ಈ ಒಂದು ಲೆಗಸಿ ಬಿಸ್ನೆಸ್ ಇಂದ ಅವ್ರಿಗೆ ಎಕ್ಸೆಸ್ ಕಾಸ್ಟ್ ಏನ್ ಬಂದಿರುತ್ತೋ ಸೊ ಇದನ್ನ ಅವರು ಒಂದು
ಒಂದು ನ್ಯೂ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಒಂದು ಇಂಡಿಪೆಂಡೆಂಟ್ ಪ್ರಾಫಿಟ್ ಮೇಕಿಂಗ್ ಕಂಪನಿನ ಮಾಡ್ತಾ ಇದ್ದಾರೆ. ಸೊ ಒಂದು ಎವಿಡೆಂಟ್ ಆಗಿ ನೋಡೋದಾದ್ರೆ ಐಟಿಸ್ ನಾವು ನೋಡಿದ್ರೆ ಸೊ ಅವರ ಲೆಗಸಿ ಬಿಸ್ನೆಸ್ ಆದಂತಹ ಸಿಗರೆಟ್ಸ್ ಇಂದ ಏನು ಒಂದು ಕ್ಯಾಶ್ ಅಥವಾ ಒಂದು ಪ್ರಾಫಿಟ್ ಜನರೇಟ್ ಆಗ್ತಿದ್ಯೋ ಸೊ ಅದನ್ನ ಅವರು ಒಂದು FMCG ಅಥವಾ ಹೋಟೆಲ್ ಬಿಸ್ನೆಸ್ ಅಲ್ಲಿ ಡೆವಲಪ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಕಾನ್ಸ್ಟೆಂಟ್ ಆಗಿ ಒಂದು ಕ್ಯಾಪೆಕ್ಸ್ ಎಕ್ಸ್ಪಾನ್ಷನ್ ಅಥವಾ ಒಂದು ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಜೊತೆಗೆ ಇದನ್ನ ನಾವು ರಿಲಯನ್ಸ್ ಇಂಡಸ್ಟ್ರಿನಲ್ಲೂ ಕೂಡ ನೋಡಬಹುದು. ಸೊ ಇಲ್ಲಿ ಏನು ಒಂದು ಲೆಗಸಿ ಪೆಟ್ರೋಕೆಮಿಕಲ್ಸ್ ಇಂದ ಬಂದಂತಹ ಒಂದು ಕ್ಯಾಶ್ ಏನಿದೆಯೋ ಸೊ ಇದನ್ನ ಇನಿಷಿಯಲ್ ಸ್ಟೇಜಸ್ ನಲ್ಲಿ ಅವರು ಒಂದು ರಿಟೇಲ್ ಹಾಗೂ ಟೆಲಿಕಾಂ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಆದ್ರೆ ಇವಾಗ ನಾವು ಒಂದು ಗ್ರೀನ್ ಎನರ್ಜಿ ಆಗಿರ್ಬೋದು ಈ ತರ ಹಲವಾರು ಒಂದು ಎಕ್ಸ್ಪಾನ್ಷನ್ ಮಾಡ್ತಿರೋದನ್ನ ನಾವು ಗಮನಿಸಬಹುದು. ಸೊ ಹಾಗಾಗಿ ಸ್ಟ್ರಾಂಗ್ ಕ್ಯಾಶ್ ಜನರೇಷನ್ ಕೆಪಾಸಿಟಿ ಬಂದು ಫಂಡಮೆಂಟಲಿ ಸ್ಟ್ರಾಂಗ್ ಒಂದು ಬಿಗ್ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಸೊ ಜೊತೆಗೆ ಇದು ಒಂದು ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಲ್ದೇನೆ ಸೊ ಒಂದು ನ್ಯೂ ಅವೆನ್ಯೂಸ್ ಫಾರ್ ಗ್ರೋತ್ ಗೆ ಅಡಿಷನಲ್ ಕ್ಯಾಪಿಟಲ್ ಕೂಡ ಎಕ್ಸ್ಪ್ಲೋರ್ ಮಾಡ್ಕೊಡುತ್ತೆ. ಸೊ ಇದಿಷ್ಟು 5 ಕಂಪನಿಯ ಒಂದು ಫಂಡಮೆಂಟಲ್ ಸ್ಟ್ರೆಂತ್ ಗಳು. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನಿಸ್ತು ಅಂತ ನಮ್ಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಜೊತೆಗೆ ಇದನ್ನ ಬಿಟ್ಟು ನಿಮ್ಗೆ ಯಾವ್ದಾದ್ರು ರೆಲೆವೆಂಟ್ ಒಂದು ಫಂಡಮೆಂಟಲ್ ಸ್ಟ್ರೆಂತ್ ಗಳು ಇದೆ ಅಂತ ಅಂದ್ರೆ ನಮ್ಗೆ ಅದನ್ನು ಕೂಡ ತಿಳಿಸೋದನ್ನ ಮರಿಬೇಡಿ. ಸೊ ಅಂಡ್ ಇನ್ನ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇನ್ನ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನಾವು ಹೊಸ ವಿಡಿಯೋಸ್ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಸೊ ಇಲ್ಲಿ ಹೇಳಿರೋ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ತರದ ಬೈ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ನೀವೆಲ್ಲಾದ್ರೂ ಹೂಡಿಕೆ ಮಾಡಕ್ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ನ ತಗೊಳ್ಳಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ನಿಮ್ಮ ಡಿಸಿಷನ್ಸ್ ಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.